ಎಂಟು ದಿಕ್ಕುಗಳು ಅಂತ ಹೇಳ್ತೀವಿ. 8 ದಿಕ್ಕುಗಳಲ್ಲಿ ಒಬ್ಬೊಬ್ಬ ದೇವತೆಗಳು ಅಧಿಪತಿಗಳಿದ್ದಾರೆ. ಅಧಿಪತಿಗಳು ಯಾರು, ಅಷ್ಟದಿಕ್ಪಾಲಕ ಅಂದರೆ ಯಾರು ಅಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಪೂರ್ವ ದಿಕ್ಕು, ಇದು ಇಂದ್ರನ ದಿಕ್ಕು ಅಂತ ಹೇಳ್ತಾರೆ. ರೂಪ ಇಂದ್ರ ದೇವತೆಗಳು ರಾಜ ಮತ್ತು ಸ್ವರ್ಗದ ಅಧಿಪತಿ. ಅವನ ಮೈ ಬಣ್ಣವು ಚಿನ್ನ ಮತ್ತು ಬೆಳ್ಳಿ. ಅವನು ರಾಜನ ಉಡುಪುಗಳನ್ನು ಧರಿಸುತ್ತಾನೆ. ಇವನ ಕೈಯಲ್ಲಿ ಶಕ್ತಿಯ ಆಯುಧ ಅಂದರೆ ವಜ್ರಾಯುಧ ಹೊತ್ತು ಇವನು ಮಿಂಚುವ ಸಂಕೇತವಾಗಿದ್ದಾನೆ. ಅವನನ್ನು ಯುದ್ಧದಲ್ಲಿ ವಿಜಯ ದೇವರ ಅಂದರೆ ಎನ್ನುತ್ತಾರೆ. ಅಂದರೆ ಅವನನ್ನು ಸೋಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಈತನ ವಿಜಯ ದೇವರು ಅಂತ ಹೇಳ್ತಾರೆ. ಇವನಿಗೆ 4 ದಂತಗಳ ಅಂತ ಬಿಳಿ ಆನೆಯನ್ನು ಐರಾವತ ಅಂತ ಹೇಳ್ತಾರೆ. ಇದು ಇಂದ್ರದೇವನ ವಾಹನವಾಗಿದ್ದು ಈತನ ಜೊತೆಗೆ ಮಳೆಯ ಅಧಿಪತಿಯೂ ಹೌದು. ಇದು ರೈತರ ಬೆಳೆಗಳಿಗೆ ಆಗುಹೋಗಳ ಬಗ್ಗೆ ಸಂಪೂರ್ಣ ದೇವತೆ ಇಂದ್ರದೇವ. ಇದು ಪೂರ್ವ ದಿಕ್ಕಿನ ಮತ್ತು ಇಂದ್ರದೇವನ ದಿಕ್ಕು. ಇನ್ನು ಎರಡನೇ ದಿಕ್ಕು ಆಗ್ನೇಯ ದಿಕ್ಕು. ಇದಕ್ಕೆ ಅಗ್ನಿದೇವನ ದಿಕ್ಕು ಅಂತ ಹೇಳ್ತಾರೆ. ಸ್ವರೂಪ ಅಗ್ನಿದೇವನು ಸ್ವರೂಪದಲ್ಲಿ ಉಗ್ರವಾಗಿದ್ದು ಅವನಿಗೆ 2 ಮುಖಗಳು 7 ನಾಲಿಗೆಗಳೆಂದು ಪರಿಗಣಿಸುತ್ತೆ. ಅವುಗಳು ಬಣ್ಣವು ಕೆಂಪು ಬಣ್ಣದಾಗಿದ್ದು ಅವನು ಬೆಂಕಿಯಿಂದ ಆಗಿರುತ್ತದೆ. ಶಕ್ತಿ ದೇವರು ಯಜ್ಞ ಮತ್ತು ತ್ಯಾಗದ ದೇವರು. ಅವು ಶಕ್ತಿ ಮತ್ತು ಶುದ್ಧತೆ ಮತ್ತು ಬದಲಾವಣೆ ಸಂಕೇತಗಳಾಗಿ ಈ ದೇವತೆಯನ್ನು ಪೂಜಿಸ್ತಾರೆ. ಮತ್ತು ಯಾವುದೇ ಪೂಜೆ ಪುರಸ್ಕಾರ ಇರ್ಬೋದು, ಯಜ್ಞ ಯಾಗಾದಿಗಳನ್ನು ಎಲ್ಲ ದೇವತೆಗಳಿಗೆ ಹವನ ಕೊಡಬೇಕಾದ್ರೆ ಅಗ್ನಿದೇವನ ಮೂಲಕವೇ ಕೊಡೋಕ್ಕಾಗಿ ಈ ಅಗ್ನಿದೇವನು ಅತ್ಯಂತ ಪ್ರಮುಖವಾದ ದೇವರು. ಅಗ್ನಿದೇವರಿಗೆ ಮೇಷ ಅಂದರೆ ಕುರಿ ಆತನಿಗೆ ವಾಹನವಾಗಿದ್ದು ಅಗ್ನಿದೇವ ಇದು ಎರಡನೇ ದಿಕ್ಕು ಆಗ್ನೇಯ ದಿಕ್ಕ ಮತ್ತು ಅಗ್ನಿದೇವನ ದಿಕ್ಕು ಅಂತ ಹೇಳ್ತಾರೆ. ಇನ್ನು ಮೂರನೇದು ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಹೇಳ್ತಾರೆ. ಯಮನ ನೋಟವು ಗಂಭೀರ ಮತ್ತು ನ್ಯಾಯಯುತವಾಗಿದ್ದು ಆತ ನ್ಯಾಯ ನೀತಿ ಧರ್ಮದ ದೇವತೆ ಅಂತ ಹೇಳ್ತಾರೆ. ಕಪ್ಪು ಮತ್ತು ಕಡು ನೀಲಿ ಬಣ್ಣದಲ್ಲಿರುವಂಥ ಯಮ ದೇವ ಎಲ್ಲರ ಪಾಪ ಪುಣ್ಯಗಳಿರ್ಬೋದು ಎಲ್ಲವನ್ನು ಸಮಾಗಿ ತೂಗಿ ಯಾರ ಆಯುಷ್ಯ ಮುಗಿಯುತ್ತೆ ಆತನನ್ನು ತನ್ನ ಹತ್ರ ಕಳ್ಕೊಂಡು ಹೋಗುವಂಥದ್ದು ಪರಮೇಶ್ವರನ ಆಜ್ಞೆಯ ಪ್ರಕಾರ ಕೆಲಸವನ್ನು ಮಾಡುತ್ತಿರುವಂಥ ನ್ಯಾಯದೇವತೆ. ಈತನನ್ನು ಯಮನನ್ನು ಶಕ್ತಿ ದೇವತೆ ಅಂತ ಹೇಳ್ತಾರೆ. ಆತನ ಕೈಯಲ್ಲಿ ಪಾಶ ಅಂತ ಇರುತ್ತೆ, ಯಮಪಾಶ ಅಂತ ಇರುತ್ತೆ. ಆತನ ಶಕ್ತಿಯುತ ಆಯುಧ. ಮತ್ತು ಯಮದಂಡ ಅನ್ನೋದು ಸಹಿತ ಆತನಿಗೆ ಅತ್ಯಂತ ಪ್ರಮುಖವಾದಂಥ ಶಕ್ತಿಯುತ ಆಯುಧ. ಈ ಯಮದಂಡದ ಮುಂದೆ ಯಾವ ಸಹಿತ ಕೆಲಸ ಮಾಡೋದಲ್ಲೂ ಸಹಿತ ಸಾಕಷ್ಟು ನಾವು ಕಥೆಗಳಲ್ಲಿ ಕೇಳಿದ್ದೀವಿ. ಯಮನಿಗೆ ವಾಹನನ ಕೋನವೇ ಆತನಿಗೆ ವಾಹನವಾಗಿದೆ. ಅವನ ಸಹರ್ತಿಯಾಗಿ ಅಂದರೆ ಚಿತ್ರಗುಪ್ತನು ಎಲ್ಲ ಜೀವಿಗಳ ಕಾರ್ಯ ನಿರ್ವಹಿಸುವುದು ಈತನ ಜೊತೆಗೆ ಒಬ್ಬರು ಇರ್ತಾರೆ, ಮತ್ತೊಬ್ಬರು ಅವರು ಚಿತ್ರಗುಪ್ತ. ಇದು ಯಮನಿಗೆ ದಕ್ಷಿಣ ದಿಕ್ಕನ್ನು ಅರ್ಪಿಸಲಾಗಿದೆ. ನೈಋತ್ಯ ದಿಕ್ಕು ಸ್ವರೂಪ ನೈಋತ್ಯ ಅಂತ ಒಂದು ದೇವತೆ ಬರುತ್ತಾನೆ. ಭಯಾನಕ ಉಗ್ರವಾಗಿ ಮತ್ತು ಅಶುಭ ಮತ್ತು ಗಾಢ ಬಣ್ಣಲು ಆಗಾಗ್ಗೆ ಶಸ್ತ್ರಾಸ್ತ್ರಗಳನ್ನು ಸೃಷ್ಟಿಸಿರ್ತಾನೆ. ನೈಋತ್ಯ ವಿನಾಶಿ ಮತ್ತು ಕ್ಷಾಮ ದೇವರು ಅವುಗಳ ವಿಪತ್ತುಗಳನ್ನು ಅಶುಭ ಗಳಿಗೆಗಳಿಗೆ ಕಾರಣವೆಂದು ಪರಿಗಣಿಸ್ತಾರೆ. ಹೀಗಾಗಿ ಈತನಿಗೆ ಅಶುಭ ದೇವತೆ ಅನ್ನೋದು ಹೇಳ್ತಾರೆ. ಈತನಿಗೆ ನೈಋತ್ಯ ದಿಕ್ಕನ್ನು ಹೇಳ್ತಾರೆ. ಆತನ ವಾಹನ ಕತ್ತೆ. ಅವನು ನೈಋತ್ಯ ಪಾಪ ಅವನ ಅಧರ್ಮ ಸಂಕೇತವಾಗಿ ನೋಡುತ್ತಾರೆ. ಇನ್ನು 5ನೇ ದಿಕ್ಕು ಪಶ್ಚಿಮ ದಿಕ್ಕು ವರುಣ ದಿಕ್ಕು ಅಂತ ಹೇಳ್ತಾರೆ. ವರುಣನು ನೋಟದಲ್ಲಿ ಬೃಹತ್ ಜಲಮಯವಾಗಿದ್ದಾನೆ. ಆತನಿಗೆ ಅಂದರೆ ಜಲದೇವತೆ ಅಂತ ಹೇಳ್ತಾರೆ, ನೀರಿನ ದೇವತೆ ಅಂತ ಹೇಳ್ತಾರೆ. ನೀಲಿ ಬಣ್ಣದ ಹೊಂದಿದ್ದು ಶಂಖ ಮಕರ ಮತ್ತು ಮಾಲೆಗಳು ಧರಿಸಿರುತ್ತಾನೆ. ಶಂಖಗಳಿಂದ ಕೂಡಿದಂಥ ಮುತ್ತು ರತ್ನಗಳನ್ನು ಕೂಡಿದಂಥ ಮಾಲೆಯನ್ನು ಧರಿಸಿರುವಂಥ ವರುಣದೇವ. ವರುಣನಿಗೆ ದೇವರಿಗೆ ನೀರು, ಸಾಗರ ಮತ್ತು ವಾಹನ ಇರುವಂಥ ಎಲ್ಲ ಪ್ರಾಣಿಗಳು ಆತನಿಗೆ ಶಕ್ತಿಯಾಗಿದೆ. ಅದಕ್ಕಾಗಿ ಯಾವುದೇ ಯುದ್ಧದಲ್ಲಿ ಸಮಯದಲ್ಲಿ ಸಹಿತ ವರುಣದೇವ ಈ ಪ್ರಾಣಿಗಳನ್ನು ಬಳಸ್ಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಆತನಿಗೆ ವಾಹನವಾಗಿ ಮೊಸಳೆ ಅಂದರೆ ನಿಮ್ಮ ಮಕರ ಅಂತ ಹೇಳ್ತಾರೆ, ಅಥವಾ ಮೀನಿನಂತೆ ಚಿತ್ರಿಸುವ ಅವನು ವರುಣ ಸಂಕೇತ ಮತ್ತು ಸತ್ಯಪ್ರಜ್ಞೆಯ ಸಂಕೇತವಾಗಿ ಪರಿಣಿಸಬೇಕು. ಅವನು ನ್ಯಾಯ ಮತ್ತು ಧರ್ಮ ರಕ್ಷಕ ಅಂತ ಹೇಳ್ತಾರೆ. ಇನ್ನು 6ನೇ ದಿಕ್ಕು ವಾಯುದೇವತೆ ನೋಟವು ವೇಗವಾಗಿದ್ದು
ಅಂದರೆ ಅತ್ಯಂತ ವೇಗವಾದಂಥ ದೇವತೆ. ಇವನು ಬಿಳಿ ಬಣ್ಣ ಹಾಗೂ ವೇಗ ಮತ್ತು ಚುರುಕುತನವನ್ನು ಸಂತರಿಸುತ್ತದೆ. ಈತನ ಅತ್ಯಂತ ಮನೋವಿಗ್ರಹ ಅಂದರೆ ಮನೋಸ್ಥಿತಿ ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ವೇಗವಾಗಿ ಚಲಿಸುವಂಥದ್ದು. ಈತನ ಮಕ್ಕಳು ಸಹಿತ ಹನುಮಂತ ಮತ್ತು ಭೀಮನು ಸಹಿತ ಈ ವಾಯುದೇವನ ಮಕ್ಕಳಾಗ್ತಾರೆ. ಈತರಿಗೆ ಎಲ್ಲ ಜೀವಿಗಳು ಬದುಕಬೇಕಾದ್ರೆ ಈ ವಾಯುದೇವನು ಅತ್ಯವಶ್ಯಕ ಇರೋದು. ಈತನ ಇಲ್ಲದೇ ಇದ್ದರೆ ಯಾರಿಗೂ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ವಾಯುದೇವನ ಪ್ರಾಣದೇವನು ಅಂತ ಹೇಳ್ತಾರೆ. ಈತನಿಗೆ ವಾಹನ ಜಿಂಕೆ, ಅವನ ವಾಹನ ಆಗಿದ್ದು ವಾಯುದೇವತೆ ಅತ್ಯಂತ ಶಕ್ತಿಶಾಲಿ ಮತ್ತು ಶಕ್ತಿಗೆ ಇನ್ನೊಂದು ಹೆಸರೇ ವಾಯುದೇವ. ಶಕ್ತಿಶಾಲಿಯಾದಂಥ ಮಕ್ಕಳಾದಂಥ ಹನುಮಂತ, ಭೀಮ ಮತ್ತು ಈತನ ಮಕ್ಕಳು. ಇನ್ನು 7ನೇ ದಿಕ್ಕು ಕುಬೇರನ ದಿಕ್ಕು ಅಂದರೆ ಉತ್ತರ. ಭಗವಾನ್ ಕುಬೇರು ಪರಮಶಿವನ ಸ್ನೇಹಿತನೂ ಆದರೂ ಸಹಿತ ಕೊಬ್ಬಿದ ಮತ್ತು ಸಮೃದ್ಧಿ ಕೂಡಿದ ಅವನು ಸಾಮಾನ್ಯ ಚಿನ್ನಾಭರಣ ರತ್ನಗಳನ್ನು ಅಲಂಕರಿಸುತ್ತಾನೆ. ಆತನಿಗೆ ಶಕ್ತಿ ಅಂದರೆ ಎಲ್ಲ ಥರದ ಮುತ್ತು ರತ್ನಗಳು ಸಂಪತ್ತು ಆತನ ಸಮೃದ್ಧ. ಆದರೆ ವಾಹನವಾಗಿ ಆತನಿಗೆ ಕತ್ತೆ. ಇದು ಅವನು ಕುಬೇರನಿಗೂ ಸಹಿತ ಕತ್ತೆ ವಾಹನ ಆಗಿದ್ದು, ಅದಕ್ಕಾಗಿ ಕತ್ತೆಯನ್ನು ಅದೃಷ್ಟ ದೇವತೆ ಅಂತಾರೆ. ಅದಕ್ಕೆ ಕತ್ತೆ ನೋಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತಾರೆ. ಕುಬೇರನು ಯಕ್ಷರಾಜ ಎಂದು ಪರಿಗಣಿಸ್ತೈತೆ. ಸಂಪತ್ತು ಮತ್ತು ಆಸ್ತಿಗಳ ರಕ್ಷಕನ ಅಂತ ಈತನನ್ನು ನಮ್ಮ ಹಿಂದೂ ಪುರಾಣ ಪ್ರಕಾರ ಹೇಳ್ತಾರೆ. ಇನ್ನು ಈಶಾನ್ಯ ದಿಕ್ಕಿಗೆ ಈಶಾನ ಅಂತ ಒಬ್ಬರು ದೇವತೆ ಬರ್ತಾರೆ. ಈಶಾನ್ಯ ದೇವತೆಯು ಶಾಂತ ಮತ್ತು ದೈವಿಕ ಮತ್ತು ಅವನು ಗಂಗಾ ಜಲದಿಂದ ಅಲಂಕರಿಸಿದ ಶಿವನಂತೆ ಚಿತ್ರಿಸಲಾಗಿದೆ. ಶಿವನ ದಿಕ್ಕನ್ನು ಅಂತ ಹೇಳ್ತಾರೆ. ಶಿವನ ಸ್ವರೂಪವೇ ಈ ಈಶಾನ ಅಂತ ಹೇಳ್ತಾರೆ. ಈಶಾನ ಶಿವನ ಸ್ವರೂಪ ಆಧ್ಯಾತ್ಮಿಕ ಮೋಕ್ಷ ಮತ್ತು ಧನ್ಯವಾದಗಳ ಸಂಕೇತವಾಗಿದೆ. ಈತನಿಗೆ ನಮಸ್ಕರಿಸಿದರೆ ಈಶಾನ್ಯ ದಿಕ್ಕಿನಿಂದ ಏನಾದರೂ ಆದರೆ ಒಳ್ಳೆಯದು, ಶುಭದಾಯಕಗಳು ಅಂತ ಅನ್ನೋದು ಸಹಿತ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ನಂಬಿಕೆ. ಅದಕ್ಕಾಗಿ ಈಶಾನ್ಯ ದಿಕ್ಕನ್ನು ಶ್ರೇಷ್ಠ ಅಂತ ಹೇಳ್ತಾರೆ. ಈತನಿಗೆ ಶಿವನ ಅನುಗ್ರಹ ಇರೋದ್ರಿಂದ ಈತನು ಶಿವನಷ್ಟೇ ಶಕ್ತಿಶಾಲಿ ಅನ್ನೋಕ್ಕಾಗಿ ಈತನ ಅತ್ಯಂತ ಶಕ್ತಿಶಾಲಿಯಾದಂಥ ದೇವತೆ. ಹಾಗೂ ಈತನಿಗೆ ವಾಹನವಾಗಿ ವೃಷಭ ಅಂದರೆ ಗೂಳಿ ಅಂದರೆ ನಾವು ಬಸವಣ್ಣ ಅಂತ ಹೇಳ್ತೀವಿ, ಅದು ಈಶಾನನ ಒಂದು ವಾಹನವಾಗಿರುತ್ತೆ. ಇವನು ಅಂತಿಮವಾಗಿ ಶಿವನ ರೂಪವನ್ನು ಪರಿಗಣಿಸುವ ಎಲ್ಲ ದಿಕ್ಕುಗಳ ಶಕ್ತಿಗಳೇ ಮೂಲ ಸ್ವರೂಪವೇ ಈ ಈಶದ ದಿಕ್ಕು ಅಂತ ಹೇಳ್ತಾರೆ, ಈಶಾನ್ಯ ದಿಕ್ಕು. ಇದು ಹಿಂದೂ ಧರ್ಮದಲ್ಲಿರುವಂಥ 8 ದಿಕ್ಕುಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿ. ಈ ಮಾಹಿತಿಯೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಿದ್ದೀನಿ. ಧನ್ಯವಾದಗಳು.